ಬೇಡಣ್ಣ ಅಷ್ಟೇ ಸಾಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭವಾನಿ ರಾಜ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶ್ರೀರಾಮನವಮಿ ಹಬ್ಬಕ್ಕೆ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಹೇಗೆ ಒಂದು ಪ್ರಿಪ್ರೇಷನ್ ಶಾಪಿಂಗ್ ಎಲ್ಲ ನಡೆಯುತ್ತೆ ಅನ್ನೋದನ್ನ ಈ ಒಂದು ಬ್ಲಾಗಲ್ಲಿ ನೀವು ತಿಳ್ಕೊಳ್ಬೋದು. ಒಂದು ಹಬ್ಬ ಅಂತ ಬಂದಾಗ ಎಷ್ಟೆಲ್ಲ ಒಂದು ಅಮೌಂಟನ್ನು ನಾವು ಖರ್ಚು ಮಾಡಬೇಕಾಗುತ್ತೆ ಆ್ಯಂಡ್ ಪ್ರತಿಯೊಂದು ವಸ್ತುಗಳನ್ನು ಯಾವ ರೀತಿ ಬಾರ್ಗೇನ್ ಮಾಡಿ ಎಷ್ಟು ಕಮ್ಮಿ ಬೆಲೆಗೆ ತೊಗೊಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಎಲ್ಲಾನು ಶೇರ್ ಮಾಡ್ತೀನಿ. ಆ್ಯಂಡ್ ನಾನೀಗ ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಬಿಕಾಸ್ ಹಬ್ಬ ಇದೆಯಲ್ವಾ. ಸೊ ಈ ಒಂದು ಶ್ರೀರಾಮನವಮಿ ಹಬ್ಬ ಅನ್ನೋದೇ ಒಂದಿನಕ್ಕೆ ಮುಂಚೆ ಇದನ್ನು ಶುರು ಆಗ್ಬಿಡುತ್ತೆ. ಲೈಕ್ ನಾನು ಮೊದಲೇ ಹೇಳಿದಾಗೆ ಶಾಪಿಂಗ್ ಪ್ರಿಪರೇಷನ್ ಅಂತೆಲ್ಲ. ಅಮ್ಮನ ಮನೆಗೆ ನಾವು ಬರೋಷ್ಟೊತ್ತಲ್ಲಿ ಸಂಜೆನೇ ಆಗೋಗಿತ್ತು. ಬೈ ದ ವೇ ಬಂದಿದ ತಕ್ಷಣ ಬೇಗ ಊಟನ ಮಾಡಿ ಎಲ್ಲಾನು ಲೀಸ್ಟ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಒಂದು ಸ್ಯಾಡ್ ನ್ಯೂಸ್ ಅವತ್ತಿನ ದಿನನೇ ನಮಗೆ ಸಿಕ್ಕಿದಂಥದ್ದು ದ್ವಾರಕೇಶ್ ಅವರ ನಿಧನ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದಿನ ಹೋಗಲೇಬೇಕು. ಆ್ಯಂಡ್ ಬೇಗ ಊಟ ಮುಗಿಸಿ ಶಾಪಿಂಗ್ ಮಾಡೋದಕ್ಕೆ ನಾವು ಹೋಗ್ತಿರೋದು ಮಡಿವಾಳಕ್ಕೆ. ಆ್ಯಂಡ್ ನಾವು ಪ್ರತಿ ಸಲ ಮಡಿವಾಳದಲ್ಲೇ ನಮಗೆ ಎಲ್ಲ ಏನು ಬೇಕು ವಸ್ತುಗಳನ್ನು ತೊಗೊಂಡು ಬರ್ತೀವಿ. ಹೂವನ್ನು ಬಿಟ್ಟು ಹೂವನ್ನು ತರೋದಕ್ಕೆ ನಾವು ಮಾರ್ಕೆಟ್ಗೆ ಹೋಗ್ತೀವಿ. ಕಾಯಿಲೆ ಹಾಕೊಂಡ್ಬಿಡ್ತೀರಾ, ಬಾರ ತೂತಾಕ್ಬಿಡೋದು, ಸುಮ್ಮನೆ ಇರ್ರಿ. ಬೇಡಮ್ಮ ಬಾರ ಅದು ಬಿಟ್ಟು ಏಯ್ ಈ ರೀತಿಯೆಲ್ಲ ಫಸ್ಟಿಗೆ ಲೀಸ್ಟ್ ಮಾಡ್ಕೋತೀವಿ. ಫ್ರೂಟ್ಸ್ ಏನು ಬೇಕು, ಪಾನಕಕ್ಕೆ ಏನು ಬೇಕಾಗುತ್ತೆ, ಮಜ್ಜಿಗೆಗೆ, ಕೋಸಂಬರಿಗೆ, ಮತ್ತು ರೇಷನ್ ಅಂಗಡಿಲಿ ಏನು ತೊಗೋಬೇಕು, ಪೂಜೆ ಸಾಮಾನು ಏನು ತೊಗೋಬೇಕು, ಎಷ್ಟು ತೊಗೋಬೇಕು ಅನ್ನೋದನ್ನೆಲ್ಲ ಲೀಸ್ಟ್ ಮಾಡ್ಕೊಂಡಾಗ ಕನ್ಫ್ಯೂಷನ್ ಇರಲ್ಲ. ಆ್ಯಂಡ್ ನಾವು ಓಲೋ ಮಾಡಿನೇ ಹೋಗ್ತಾ ಇದ್ದೀವಿ. ಬುಡ್ಡುಗೆ ಅಮ್ಮ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಅವ್ನು ಮಡಿವಾಳದಲ್ಲಿ ಕಂಪ್ಲೀಟಾಗಿ ನಿದ್ದೆ ಮಾಡಿದ್ದಾಯಿತು. ಅವ್ರ ಪಪ್ಪ ಎತ್ಕೊಂಡಿದ್ರು. ನಾವೆಲ್ಲನೂ ಶಾಪಿಂಗ್ ಮಾಡಿಕೊಂಡು ಎಲ್ಲ ವಸ್ತುಗಳನ್ನು ತೊಗೊತಾ ಇದ್ದೀವಿ. ನಾವು ಈ ಬಾರಿ ಹೋಲೋ ಮಾಡ್ಕೊಂಡು ಹೋಗಿದ್ರಿಂದ ನಮಗೆ ಆಟೋ ಫೆಸಿಲಿಟಿ ಇರಲಿಲ್ಲ. ಲೈಕ್ ಸಾಮಾನೆಲ್ಲ ತೆಗೆದು ನಾವು ಮೊದಲೇ ಎತ್ತಿಟ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಒಂದೊಂದು ಕಡೆ ಒಂದೊಂದು ಶಾಪಲ್ಲಿ ತೊಗೊಂಡು ಸಾಮಾನು ಮತ್ತು ನಾವು ಅಲ್ಲೇ ಇಡ್ತಾ ಇದ್ವಿ. ಬಂದು ನಾವು ನೆಕ್ಸ್ಟ್ ಓವರ್ ಆಲ್ ಒಂದೇ ಸರಿ ತೊಗೊಂಡು ಹೋಗ್ತೀವಿ ಅಂತ. ಬಟ್ ಅಲ್ಲಿರೋ ಶಾಪ್ ಎಲ್ಲರೂ ಅಪ್ಪಂಗೆ ಪರಿಚಯನೇ. ಬಿಕಾಸ್ ನಾವು ಪ್ರತಿಯೊಂದು ಹಬ್ಬಕ್ಕೂ ಕೂಡ ಒಂದಷ್ಟು ಸಾಮಾನ ನಾವು ಗುರುತು ಪರಿಚಯ ಇರೋ ಅಂಗಡಿಲೇ ತೊಗೊಳೋದ್ರಿಂದ ಚೆನ್ನಾಗಿನೇ ಒಂದು ಒಳ್ಳೆ ಅಮೌಂಟ್ಗೆ ಕೊಡ್ತಾರೆ. ಜಾಸ್ತಿ ಎಕ್ಸ್ಟ್ರಾ ಪ್ರೈಸ್ ಎಲ್ಲ ಏನು ಹೇಳೋದಿಲ್ಲ. ಸೊ ಈ ರೀತಿ ಒಂದಷ್ಟು ಗುರುತು ಇರುವಂಥ ಅಂಗಡಿಗಳಿಗೆ ಹೋದ್ರೆ ತುಂಬಾ ಒಳ್ಳೆಯದು ಪ್ರತಿ ಸಲನೂ. ಇನ್ನು ನಮಗೆ ಏನು ಅಗತ್ಯ ಇರುತ್ತೋ ಆ ವಸ್ತುಗಳ ಅಂಗಡಿ ಒಂದಕ್ಕಿಂತ ಸಾಕಷ್ಟು ಇರುತ್ತೆ. ಬಟ್ ನಮಗೆ ಎಲ್ಲಿ ಸೂಕ್ತ ಅನಿಸುತ್ತೆ, ಎಲ್ಲಿ ಚೆನ್ನಾಗಿರುತ್ತೆ, ಎಷ್ಟು ಪ್ರೈಸ್ ವೇರಿಯೇಷನ್ ಇರುತ್ತೆ, ಲೈಕ್ 10 ರೂಪಾಯಿ ಅಲ್ಲ 5 ರೂಪಾಯಿ 2 ರೂಪಾಯಿ ಹೆಚ್ಚು ಕಮ್ಮಿ ಇದ್ರೂ ಕೂಡ ನಾವು ಎಲ್ಲಿ ನಮಗೆ ಕಮ್ಮಿ ಬೆಲೆಯಲ್ಲಿ ಆ್ಯಂಡ್ ಒಳ್ಳೆ ಕ್ವಾಂಟಿಟಿಯಲ್ಲಿ ಸಿಗುತ್ತೋ ಅಲ್ಲಿ ತಗೊಳ್ಳೋದು ಉತ್ತಮ ಅಲ್ವಾ. ಸೊ ಈ ಒಂದು ಅಂಗಡಿಲೂ ನೀವು ನೋಡ್ತಾ ಇರ್ಬೋದು ಎಷ್ಟು ಎಲ್ಲ ಫ್ರೂಟ್ಸ್ಗಳು ಈ ಒಂದು ಶಾಪಲ್ಲೇ ಸಿಗ್ತಾ ಇತ್ತು. ಆ್ಯಂಡ್ ನಾವು ಕರ್ಬೂಜನೂ ಕೂಡ ಇಲ್ಲೇ ತೊಗೊಂಡ್ವಿ. ಸೊ ಸುಮಾರು ಒಂದು 10 ರಿಂದ 11 kg ಅಷ್ಟು ಕರ್ಬೂಜನ ನಾವು ತೊಗೊಂಡ್ವಿ. ಸೊ ಆಗ ನಮಗೆ ಒಂದು ಸ್ವಲ್ಪ ಕಮ್ಮಿನೇ ಮಾಡಿಕೊಟ್ರು. ಯಾಕಂದರೆ ಪ್ರೈಸು ಕೂಡ ಅಷ್ಟೇ ಇತ್ತು ಅವತ್ತಿನ ದಿನಕ್ಕೆ. ಅದು ಬೇಡ, ಸ್ವಲ್ಪ ಚಿಕ್ಕದಾಗಿರೋದು ಹಾಕಿಪ್ಪ. ಅದೆಲ್ಲ ಕಾಯಿ, ಹಣ್ಣು ಮಾತ್ರ ಚಿಕ್ಕದಾಗಿರೋದು. ಹಣ್ಣನ್ನು ಹಾಕಿ, ಹಣ್ಣಿರ್ಬೇಕು.
ಮೂಟೆನಾಗಿರ್ಬೇಕು ನೋಡಿ, ಎತ್ಕೊಳ್ಳಿ ಚಿಕ್ಕ ಚಿಕ್ಕದು. ಇನ್ನು ನಾವು ಸಂಜೆ ಟೈಮಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋಗಿರೋದಕ್ಕೆ ಮಡಿವಾಳಕ್ಕೆ ನಿಮ್ಗೊಂದು ಸ್ವಲ್ಪ ಜನ ಕಮ್ಮಿನೇ ಕಾಣಿಸ್ತಾ ಇರ್ಬೋದು, ಏನು ಹಬ್ಬ ಆದ್ರೂ ಜನನೇ ಇಲ್ಲ ಅಂತ. ಸೊ ಈ ರೀತಿ ಸಂಜೆ ಟೈಮ್ ಹೋದರೆ ಉತ್ತಮ, ಯಾಕಂದರೆ ಅಷ್ಟು ಜನಜಂಗುಳಿಯಲ್ಲಿ ನಾವು ಶಾಪಿಂಗ್ ಮಾಡೋದಕ್ಕಿಂತ ಈ ರೀತಿ ಟೈಮನ್ನು ಚೂಸ್ ಮಾಡಿಕೊಂಡ್ರೆ ಶಾಪಿಂಗಿಗೆ, ಅದರಲ್ಲೂ ನಾನೀಗ ಅಪ್ಪನ ಬೇರೆ ಕರ್ಕೊಂಡು ಹೋಗಿದ್ನು, ಆ ವಯಸ್ಸಾದವ್ರನ್ನ ನಾವು ಈ ಥರ ಟೈಮಲ್ಲಿ ಕರ್ಕೊಂಡು ಹೋದರೆ ಸ್ವಲ್ಪ ನಾವು ಆರಾಮ್ಸೆ ನಮ್ಗೆ ಏನು ಬೇಕೋ ಅದಷ್ಟು ನೋಡಿ ನಾವು ತೊಗೊಳ್ಬೋದು. ಆ್ಯಂಡ್ ಇದು ನೋಡಿದ್ರೆ ಮಾರ್ಕೆಟ್, ಓಲ್ಡ್ ಮಾರ್ಕೆಟ್ ಅಂದರೆ ಫಸ್ಟ್ ಎಲ್ಲ ತರಕಾರಿಗಳು ಕಾಂಪ್ಲೆಕ್ಸ್ ಕಟ್ಟೋಕೆ ಮುಂಚೆ ಇಟ್ಟಿದ್ರಲ್ವ, ಸೊ ಆ ಒಂದು ಏರಿಯಾ ಇದು. ಸೊ ಇಲ್ಲಿ ಕೂಡ ಏನೂ ಜನ ಇರಲಿಲ್ಲ, ನಮ್ಗೆ ಏನು ಬೇಕೋ ಎಲ್ಲನೂ ಲೀಸ್ಟ್ ಮಾಡಿ ತೊಗೊಂಡು ಹೋಗಿದ್ರಿಂದ ಈಸಿ ಆಯಿತು. ಆ್ಯಂಡ್ ಇದು ಕೂಡ ಅಷ್ಟೇ 4 ರೂಪಾಯಿ ಒಂದು ನಿಂಬೆಹಣ್ಣು ಥರ, ಬಟ್ ನಾವು ಒಂದು 10-20 ಬೇಕು ಅಂದಾಗ 2.5 3 ರೂಪಾಯಿ ಆ ಥರ ಮಾಡಿಕೊಂಡು ಕೊಟ್ಟರು. ಅದಾದಮೇಲೆ ಒಂದಷ್ಟು ಪೂಜಾ ಸಾಮಗ್ರಿಗಳು ತೊಗೊಂಡ್ವಿ. ಅದಾದಮೇಲೆ ಎಲೆ ಅಡಿಕೆ, ತೆಂಗಿನಕಾಯಿ, ಒಂದು ಸ್ವಲ್ಪ ತರಕಾರಿ ಎಲ್ಲವೂ ಅಷ್ಟೇ ನಮಗೆ ಮಡಿವಾಳಲ್ಲೇ ಸಿಗೋದ್ರಿಂದ ತುಂಬ ಈಸಿ ಆಗುತ್ತೆ. ಈ ಒಂದು ಸೌತೆಕಾಯಿ ಮೂಟೆಗಳು ಅತ್ತಿಬೆಲೆ ಊರಿಂದ ಬಂದಿದ್ದು ಅಂತ ಹೇಳಿದ್ರು. ಇಲ್ಲೇನೆ ನಿಮಗೆ ಡಿಫ್ರೆಂಟ್ 3 ಕಲರ್ಸಲ್ಲಿ ಮೂಟೆಗಳನ್ನು ನೋಡ್ತಾ ಇದ್ರಲ್ವ. ಸೊ ಒಂದು ಮೂಟೆಗೆ 2000, ಒಂದು ಮೂಟೆಗೆ 1000, ಒಂದು ಮೂಟೆಗೆ 900, 800 ಈ ರೀತಿ ಎಲ್ಲ ಪ್ರೈಸಸ್ಗಳಲ್ಲಿ ಸೌತೆಕಾಯಿ ಮೂಟೆ ಇತ್ತು. ಬಟ್ ನಾವು 1500 ರೂಪಾಯಿ ಅನ್ನೋ ಒಂದು ಮೂಟೆನ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿ ಇತ್ತು, ಎಳೆಕಾಯಿ ಥರ. ಸೊ ಹಾಗಾಗಿ ಅದನ್ನು ಚೂಸ್ ಮಾಡಿದ್ವಿ. ಆ್ಯಂಡ್ ಅದು ಆಫ್ಟರ್ ನಾವು ಬಂದಿದ್ದು ನೆಕ್ಸ್ಟ್ ಪ್ರಾವಿಷನ್ ಸ್ಟೋರ್ಗೆ. ಇಲ್ಲಿ ನಾವು 50 kg ಬೆಲ್ಲನ ತೊಗೊಳ್ತಾ ಇರೋದು. ಆ್ಯಂಡ್ ಒಂದಷ್ಟು ಸಾಮಾನು ಎಲ್ಲಾನು ಇಲ್ಲೇ ತಗೋತಾ ಇದ್ವಿ. ಅಂಡ್ ಅದ್ರ ಜೊತೆಗೆ ಅಪ್ಪನಿಗೆ ಪರಿಚಯ ಇರುವಂತಹ ಅಂಗಡಿ ಇದು ಕೂಡ. ಸೊ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮುಗಿಸಿ ಫೈನಲಿ ಬೆಲ್ಲ ತಗೊಳ್ಳೋದಕ್ಕೆ ಬಂದಿದ್ದೀವಿ. ಈ ಒಂದು ಶಾಪ್ ನಾವು ಪ್ರತಿ ವರ್ಷ ತಗೋತೀವಿ. ಅಪ್ಪನ ಫ್ರೆಂಡ್ ಕೂಡ ಹೌದು, ಟ್ರೇಡರ್ಸು. ಸೊ ಬೊಮ್ಮನಹಳ್ಳಿಲಿರೋದು. ಇಲ್ಲಿ ಇನ್ನು ಬೆಲ್ಲ, ಹೆಸರುಬೇಳೆ, ಹಾಗೆ ಏಲಕ್ಕಿ, ಮೈದಾ, ಎಣ್ಣೆ, ಇನ್ನು ರೆಸ್ಟ್ ಆಫ್ ಏನೆಲ್ಲ ಬೇಕು ಐಟಮ್ಸ್ ಅದನ್ನೆಲ್ಲನೂ ಇಲ್ಲಿ ತಗೊತಾ ಇದ್ದೀವಿ. ಆ್ಯಂಡ್ ಬೆಲ್ಲ ಅಂತೂ ಸಿಕ್ಕಾಪಟ್ಟೆ ರೇಟ್ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು. ಸೀಸನ್ ಶ್ರೀರಾಮನವಮಿ ಹಬ್ಬದ ಸ್ಪೆಷಲ್ ಪಾಣ್ಕಾಗೆ ಬೆಲ್ಲ ಹಾಕದೇ ಇದ್ರೆ ಆಗುತ್ತಾ. ಆ್ಯಂಡ್ ಬೆಲ್ಲ ಸಿಕ್ಕಾಪಟ್ಟೆ ರೇಟ್ ಇದೆ. ಆ್ಯಂಡ್ ನಾವು ತೊಗೊತಾ ಇದ್ದೀವಿ 50 kg ಬೆಲ್ಲ. ಸೊ ಫ್ರೆಂಡ್ಸ್, ಇದು ಕರ್ಬೂಜ ಹಣ್ಣು 10 kg ತಗೊಂಡಿದೀವಿ. ಸೊ ಕೆಜಿಗೆ ಎಷ್ಟು? 40. ಕೆಜಿಗೆ 40 ರೂಪಾಯಿ. ಸೊ ಇದು 10 kg ಅಷ್ಟು ತಗೊಂಡಿದೀವಿ. ಈ ಚೀಲ ಪೂರ್ತಿ ಕರ್ಬೂಜ ಹಣ್ಣು ಇರೋದು. ಅಂಡ್ ಇದು ಒಂದಷ್ಟು ಪೂಜೆ ಸಾಮಾನು, ಕಡ್ಡಿ ಕರ್ಪೂರ, ಅರ್ಶಿನ, ಕುಂಕುಮ, ರಂಗೋಲಿ ಪುಡಿ ಎಲ್ಲ ತಗೊಂಡಿದ್ದೀನಿ. ಅಂಡ್ ಇನ್ನು ಹೆಸರುಬೇಳೆ, ಮೈದಾ, ತೊಗರಿಬೇಳೆ. ಇದು ಹೆಸರುಬೇಳೆ 5 kg ತಗೊಂಡಿದ್ವಿ. ಸೊ ಟೋಟಲ್ ಒಂದು 30-35 kg ಸೌತೆಕಾಯಿಗೆ 5 kg ಅಷ್ಟು ಹೆಸರುಬೇಳೆನ ತಗೊಂಡಿದ್ವಿ. ಸೊ ಚೆನ್ನಾಗಿ ನೆನೆಸಿದಷ್ಟು ಜಾಸ್ತಿ ಆಗುತ್ತೆ ಇನ್ನು. ಅಂಡ್ ಇದೆಲ್ಲ ಪೂರ್ತಿ ಫ್ರೂಟ್ಸ್. ಸ್ವಲ್ಪನೇ ತಗೊಂಡಿದ್ವಿ ಸದ್ಯಕ್ಕೆ, ನಾಳೆ ಮತ್ತೆ ತಗೋಬೇಕು. ಎಲ್ಲ ಒಂದು 5 ತರ ಫ್ರೂಟ್ಸ್ ಇದೆ. ಇನ್ನು ಮೈನಸ್ ಬನಾನಾ ಹಾಗೆ ಪೈನಾಪಲ್ ಅಷ್ಟು ತಗೋಬೇಕು. ಇನ್ನು ಎಲೆ ಅಡಿಕೆ, ಸೌತೆಕಾಯಿ, ಹಸಿಮೆಣಸು, ಎಲೆ ಅಡಿಕೆ, ನಿಂಬೆಹಣ್ಣು, ಸೌತೆಕಾಯಿ ನೋಡಿ, ಇದು ಮೂಟೆ 1500 ರೂಪಾಯಿ. ಅಂದ್ರೆ ಹಬ್ಬದ ದಿನ ತಗೊಂಡ್ರೆ ಮಾತ್ರ 2000 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಒಂದಿನ ಮುಂಚೆ ತಗೊಂಡಿದೀವಲ್ಲ, ಅದ್ರ ಬಾರ್ಗೇನ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಬಾರ್ಗೇನ್ ಮಾಡಿದ್ವಿ ಮಡಿವಾಳದಲ್ಲಿ. ಸೊ ನಮಗೆ ಸಿಕ್ಕಿದ್ದು 1000 ರೂಪಾಯಿಗೆ. ಸೊ ಚೆನ್ನಾಗಿದೆ. ಟೋಟಲ್ ಒಂದು 30-32 kg ಸೌತೆಕಾಯಿ ಇದೆ ಅಂತ ಹೇಳಿದ್ದಾರೆ. ಅಂಡ್ ತೆಂಗಿನಕಾಯಿ ಕೂಡ ತಗೊಂಡ್ವಿ. ಇದು ಒಂದು ತೆಂಗಿನಕಾಯಿಗೆ 35 ರೂಪಾಯಿ. ಸೊ ಅಷ್ಟೇ.
ಯಾವುದೇ ಶುಭ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ದೇವರ ಆಶೀರ್ವಾದ ಇಲ್ಲದೆ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅದೇ ರೀತಿ ಈ ಒಂದು ಹಬ್ಬ ಕೂಡ ಒಂದಿನ ಮುಂಚೆನೇ ನಾವು ಶುರು ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ 50 kg ಬೆಲ್ಲ ಆ್ಯಂಡ್ ಇದೇ ಅಲ್ಲ, ನಮ್ಮ ಮನೆಯ ನೇಬರ್ಸ್ ಆಗಿರ್ಬೋದು ಅಥವಾ ಅಪ್ಪಂಗೆ ಗೊತ್ತಿರೋರಾಗಿರ್ಬೋದು, ಅವರು ಕೂಡ ಅವ್ರಿಗೆ ಕೈಲಾದಷ್ಟು ಭಕ್ತಿಯಿಂದ ಏನು ಕೊಡಿಸ್ಬೇಕು ಅನ್ಸುತ್ತೋ ಅದನ್ನು ಕೂಡ ಕೊಡ್ತಾರೆ. ಲೈಕ್ ಬೆಲ್ಲ, ಹೆಸರುಬೇಳೆ ಅಥವಾ ಮಜ್ಜಿಗೆಗೆ ಏನಾದರೂ ಕಾಸ್ಬೇಕಾ, ಈ ಥರನೂ ಕೂಡ ಅವ್ರ ಕೈಲಾದ ಮಟ್ಟಿಗೆ ಅವ್ರ ಭಕ್ತಿಯಿಂದ ಕೊಡ್ತಾರೆ. ಸೊ ಅದೆಲ್ಲನೂ ಓವರಾಲ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಸಲ ನಮಗೆ ಸಿಕ್ಕಿದಂಥದ್ದು ಬೆಲ್ಲ ಸುಮಾರು 70 kg ಅಷ್ಟು. ಬಟ್ ನಾವು ಇದರಲ್ಲಿ ಒಂದು 55 kg ಅಷ್ಟೇ ಯೂಸ್ ಮಾಡಿದ್ವಿ. ಇನ್ನು ಮಿಕ್ಕಿದ್ದು ಅಮ್ಮ ಎತ್ತಿಟ್ಟಿದ್ದಾರೆ. ನಮ್ಮದೇ ಆದಂತಹ ಒಂದು ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಕೊಡೋಣ ಅಂತ. ಹಾಗಾಗಿ ಸಂಜೆ ನಾವೀಗ ಮಹಾಮಂಗಳಾರತಿ ಹಾಗೆಯೇ ಪೂಜೆ ಎಲ್ಲ ಮಾಡಿ ಬೆಲ್ಲನ ಜಜ್ಜೋದಕ್ಕೆ ಶುರು ಮಾಡಿದ್ದೀವಿ. ಈ ರೀತಿ ಮಾಡೋದ್ರಿಂದ 50 kg ಬೆಲ್ಲ ಕರಗಬೇಕಲ್ವಾ. ಸೊ ನೈಟ್ ಪೂರ್ತಿ ಅದು ಮೆಲ್ಟ್ ಆಗೋದ್ರಿಂದ ನಾವು ಬೆಳಗ್ಗೆ ಬೇಗನೆ ನೈವೇದ್ಯ ಅಂದರೆ ಪಾನಕನ ಮಾಡೋದಕ್ಕೆ ಶುರು ಮಾಡ್ಬೋದು ಅಂತ. ಸೊ ಪ್ರತಿ ವರ್ಷ ಇದೇ ರೀತಿ ಇರುತ್ತೆ. ಫಸ್ಟ್ ಪೂಜೆನ ಮಾಡಿ ಆಮೇಲೆ ನಾವು ಈ ರೀತಿ ಒಂದು ಹಬ್ಬದ ಕಾರ್ಯಗಳನ್ನು ಕೆಲಸಗಳನ್ನು ಶುರು ಮಾಡೋದಕ್ಕೆ ಮುಂದುವರಿಸ್ತೀವಿ. ಸೊ ಇದು 10 kg ಬೆಲ್ಲನ ಪುಡಿ ಮಾಡಿದ್ವಿ. ಈಗ ಮತ್ತೊಂದು ರೌಂಡ್ ಸೇಮ್ ಬೆಲ್ಲನೇ, ಸೇಮ್ ಬೆಲ್ಲ ಸೇಮ್ ಇದೆ ಮಾ. ಎಂಡ್ ಆಫ್ ದ ಶಾಪಿಂಗ್ ನಮಗೆ ಪ್ಲಾಸ್ಟಿಕ್ ಗ್ಲಾಸಸ್ ಹಾಗೆ ಪ್ಲೇಟ್ಸ್ ಎಲ್ಲ ಬೇಕಾಗಿತ್ತು. ಸೊ ಅದನ್ನು ಕೂಡ ತೊಗೊಂಡು ಬರೋಣ ಅಂತ ಸಂಜೆ ಹೋದ್ವಿ. ಆಗ ಈ ಒಂದು ಮೂಮೆಂಟ್ ನೋಡೋದಕ್ಕೆ ಸಿಕ್ತು. ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಹೋಮ ಹಾಗೆ ಪೂಜೆಗಳೆಲ್ಲ ನಡೀತಿತ್ತು. ಯಾಕಂದರೆ ನಮ್ಮ ಬುಡ್ಡುಗೆ ಅನ್ನಪ್ರಾಸನ ಪೂಜೆ ಮಾಡಿಸಿದ್ದು ಈ ಒಂದು ದೇವಸ್ಥಾನದಲ್ಲೇ. ಸೊ ಹಾಗೆ ಅಮ್ಮಂಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಒಂದಷ್ಟು ಶಾಪಿಂಗನ್ನು ಮಾಡ್ತಾ ಇದ್ದೀವಿ. ಸೊ ಪ್ರೈಸಸ್ ಅಂತೂ ಕೇಳೋ ಹಾಗೆ ಇಲ್ಲ, ಯಾಕಂದರೆ ಪಾನಕ ನೀರ್ಮಜ್ಜಿಗೆ ಎಲ್ಲ ಮೇನ್ ಹಾಕೋದಕ್ಕೆ ಈ ಗ್ಲಾಸೇ ಅಲ್ವಾ ಇಂಪಾರ್ಟೆಂಟು. ಸೊ ಅದರಲ್ಲೂ ನಮ್ಗೊಂದು 10 ರೂಪಾಯಿ ಕಮ್ಮಿ ಮಾಡೇ ಕೊಟ್ಟರು. ಬಿಕಾಸ್ 1 ಶೀಟ್ ಪೂರ್ತಿ 100 ಇದ್ದರೆ ನಮಗೆ 90 ರೂಪಾಯಿ 95 ರೂಪಾಯಿ ಆ ರೀತಿ ಕೊಟ್ಟರು. ಸೊ ಬಿಕಾಸ್ ನಾವು 1000 ಗ್ಲಾಸನ್ನು ತೊಗೊಂಡಿದ್ವಿ. ಅದಾದಮೇಲೆ ಮತ್ತೊಂದು ಕಡೆ ಪೆಂಡಲ್ ಎಲ್ಲನೂ ಒಂದಿನ ಮುಂಚೆನೇ ಹಾಕ್ತಾಯಿದ್ರು. ಸೊ ಇದೆಲ್ಲವೂ ಒಂದು ರೀತಿ ಹಬ್ಬದ ಕಳೆ ಅಲ್ವಾ. ಸೊ ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಆ್ಯಂಡ್ ಯಾವ ರೀತಿಯೆಲ್ಲ ನಮ್ಮ ಒಂದು ಮನೆಯ ವಾತಾವರಣ ಇರುತ್ತೆ ಹಬ್ಬದ ದಿನ ನೋಡೋದಕ್ಕೆ ಅಂತ. ಫ್ರೆಂಡ್ಸ್, ಇಗ್ನೋರ್ ಮೈ ಟಯರ್ಡ್ ಆ್ಯಂಡ್ ಡಲ್ ಫೇಸ್ ಆಯಿತಾ. ಬಿಕಾಸ್ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿಕೊಂಡು ಎಲ್ಲನೂ ಲೈಕ್ ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಥರನೇ ಆಗಿಬಿಟ್ಟಿದೆ. ಬಿಕಾಸ್ ನಾನು ಇವತ್ತು ಅಂದರೆ 1 ಡೇ ಬಿಫೋರ್ ಅಷ್ಟೇ ಮನೆಯಿಂದ ಇಲ್ಲಿಗೆ ಬಂದಿರೋದು. ನಾನು ಆಗಲೇ ನಿಮ್ಮ ಜೊತೆ ಶೇರ್ ಮಾಡೋ ಹಾಗೆ. ಆ್ಯಂಡ್ ಸೊ ಈಗ ಏನೆಲ್ಲ ಆಗ್ತಿದೆ ಅಂತ ಹೇಳಿದ್ರೆ, ಆಲ್ರೆಡಿ ಈ ರೀತಿ ಗ್ಲಾಸ್ ಆ್ಯಂಡ್ ಇದು ಪ್ಲೇಟ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ಪ್ಲೇಟ್ಸ್ ಬಂದು ಆಲ್ಮೋಸ್ಟ್ 800 ಇದೆ, ಗ್ಲಾಸ್ ಬಂದು 1000 ಇದೆ. ಬಿಕಾಸ್ ಅದೇ ಅಲ್ವಾ ಮುಖ್ಯವಾಗಿ ಬೇಕಾಗಿರೋದು, ಕೋಸಂಬರಿ ಹಾಕ್ಸ್ಕೊಳ್ಳೋಕ್ಕೆ ಪ್ಲೇಟ್ ಆ್ಯಂಡ್ ಪಾನಕ ನೀರು ಮಜ್ಜಿಗೆ ಕುಡಿಯೋದಕ್ಕೆ ಗ್ಲಾಸಸ್. ಆ್ಯಂಡ್ ಮತ್ತೊಂದು ಕಡೆ ನಾವು ಒಂದಿನ ಮುಂಚೆನೇ ಪಾನಕಕ್ಕೆ ಬೆಲ್ಲ ಎಲ್ಲನೂ ನೆನೆಸಿಡ್ತೀವಲ್ವಾ. ಸೊ ಅದೇ ರೀತಿ ಎಲ್ಲನೂ ನೆನೆಸಿಟ್ಟಿದ್ದೀವಿ. ಈ 2 ತಪ್ಪಲೆ ಮಲ್ಟಿಪ್ಲೈ ಆಗುತ್ತೆ, ಲೈಕ್ ಇನ್ನೂ ಒಂದು 2 ತಪ್ಪಲೆ ಅಥವಾ 3 ಕೂಡ ಆಗ್ಬೋದು. ಸೊ ಆ ರೀತಿ. ಆ್ಯಂಡ್ ಮತ್ತೊಂದು ಕಡೆ ಪೆಂಡಲೆಲ್ಲ ಹಾಕ್ತಾ ಇದ್ದಾರೆ. ಆ್ಯಂಡ್ ಸದ್ಯಕ್ಕೆ ಬುಡ್ಡು ಮಲಗಿದ್ದಾನೆ. ಇನ್ನೇನು ಕೆಲಸ ಇದೆ ಅಂತೆಲ್ಲ ಹೇಳಿದ್ರೆ, ಫುಲ್ ಕಂಪ್ಲೀಟ್ ದೇವ್ರ ಮನೆ ಅಂದರೆ ಫೋಟೋಸ್ ಎಲ್ಲ ಇದೆಯಲ್ಲ, ಸೊ ಅದನ್ನೆಲ್ಲ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಮಾಡಬೇಕು, ರಂಗೋಲಿ ಹಾಕಬೇಕು. ಆ್ಯಂಡ್ ರಾಜುಗೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ. ಸೊ ಲಡ್ಡು ಅಪ್ಪ ಜೊತೆ ಅಮ್ಮ ಜೊತೆ ಹೊರಗಡೆ ಪೆಂಡಲ್ ಹಾಕ್ತಿದ್ದಾರಲ್ವ, ಸೊ ಜೋಶಲ್ಲಿ ಚೆನ್ನಾಗಿ ಆಟಾಡ್ತಾ ಇದ್ದಾನೆ. ಆ್ಯಂಡ್ ಅಕ್ಕವರೆಲ್ಲ ಇನ್ನು ನಾಳೆ ಬರ್ತಾರೆ.
ಒಟ್ಟಾರೆ ಹಬ್ಬದ ಹಿಂದಿನ ದಿನ ಈ ರೀತಿ ಎಲ್ಲ ಶಾಪಿಂಗ್ ಪ್ರಿಪರೇಷನ್ ಆಯಿತು ಫ್ರೆಂಡ್ಸ್. ಸೊ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಹಬ್ಬಕ್ಕೆ ನಾವು ಖರ್ಚು ಮಾಡೋದು ತತ್ರ 20-25 ಸಾವಿರನೇ ಆಗಿಬಿಡುತ್ತೆ. ಹೂವು ಅಥವಾ ಮೊಸರಿಗೆ ಆಗಿರ್ಬೋದು, ಬೆಲ್ಲಗಾಗಿರ್ಬೋದು, ಪೆಂಡಲ್ಗಾಗಿರ್ಬೋದು. ಆ್ಯಂಡ್ ಈ ಬಾರಿ ನಾವು ರೇಡಿಯೋ ಮಿಸ್ ಮಾಡಿದ್ದೀವಿ, ಅದು ಒಂದೇ ಮಿಸ್ ಆಗಿರೋದು. ಅದನ್ನು ಬಿಟ್ಟು ಬೇರೆ ಎಲ್ಲದಕ್ಕೂ ನಾವು ಆಲ್ಮೋಸ್ಟ್ 20-25 ಸಾವಿರನ ಖರ್ಚು ಮಾಡ್ತೀವಿ ಈ ಒಂದು ಹಬ್ಬಕ್ಕೆ. ಸೊ ಇಷ್ಟೆಲ್ಲ ಹೇಳ್ತಾ ಆ್ಯಂಡ್ ಅಮ್ಮ ನೈವೇದ್ಯ ಕೂಡ ಮಾಡ್ತಾಯಿದ್ರು, ಒಬ್ಬಟ್ಟು ದೇವ್ರಿಗೆ ಮಾರ್ನಿಂಗ್ ಇಡೋದಕ್ಕೆ. ಆ್ಯಂಡ್ ನಾನು ರಂಗೋಲಿನ ಮಧ್ಯರಾತ್ರಿ 1:15 ಹಾಕ್ತಾ ಇದ್ದೀನಿ. ಗುಡ್ಡನ್ನ ಇಟ್ಕೊಂಡೆ, ನೀವು ನೋಡ್ತಾ ಇದ್ದೀರಲ್ವ, ಅವನು ನನ್ನ ಜೊತೆಗೇ ಎದ್ದಿದ್ದ. ಸೊ ಒಂದು ಸ್ವಲ್ಪ ಕಷ್ಟ ಆದ್ರೂ ಖುಷಿಯಿಂದ ನಾವು ಈ ಒಂದು ಹಬ್ಬ ಮಾಡ್ತೀವಿ. ಬಿಕಾಸ್ ಈ ಒಂದು ಹಬ್ಬ ಎಸ್ಪೆಷಲಿ 4-5 ಕೈಗಳು ಸೇರಿದ್ರೇ ಒಂದು ಶ್ರೀರಾಮನವಮಿ ಹಬ್ಬ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಇದನ್ನೆಲ್ಲ ಹೇಳ್ತಾ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವಿಡಿಯೋದಲ್ಲಿ. ಬಾಯ್.